ನಾವು ಯಾವುದಾದ್ರೂ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಜನದ ಅಭಿಪ್ರಾಯ ಕೇಳ್ತೀವಿ. ಅದರಲ್ಲಿ ಸ್ವಲ್ಪ ಜನ ನೆಗೆಟಿವಾಗಿ ಮಾತಾಡ್ತಾರೆ, ಸ್ವಲ್ಪ ಜನ ಪಾಸಿಟಿವ್ ಆಗಿ ಮಾತಾಡ್ತವೆ. ನಾವು ಅಷ್ಟೇ ಒಂದು ಸತಿ ತುಂಬ ನೆಗೆಟಿವಾಗಿ ಥಿಂಕ್ ಮಾಡಿಬಿಡ್ತೀವಿ, ಓವರಾಗಿ ಥಿಂಕ್ ಮಾಡಿಬಿಡ್ತೀವಿ. ಅದು ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತ ಹೇಳಿ ಅದೆಲ್ಲಕ್ಕೆಲ್ಲ ಫುಲ್ ಸ್ಟಾಪ್ ಇಡಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಆ ಕೆಲಸದಲ್ಲಿ ಶ್ರದ್ಧೆ, ಹಾರ್ಡ್ ವರ್ಕ್, ಪೇಷನ್ಸ್ ಇದ್ದರೆ ಡೆಫಿನೆಟ್ಲಿ ನಮ್ಗೆ ಆ ಕೆಲಸದಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ನಾನಿವತ್ತು ದಿನಸಿ ಅಂಗಡಿಗೆ ಹೋಗಿ ಒಂದಿಷ್ಟು ರೇಷನ್ ತಂದಿದ್ದೆ. 2 kg ಜೋಳಕ್ಕೆ 1 ಬಟ್ಲ ಮೆಂತೆಕಾಳು ಹಾಕಿ ನಾವು ಗಿರಣಿಗೆ ಹಾಕ್ಸ್ಕೊಂಬರ್ತೀವಿ. ಹಾಗೆ 2 kg ರಾಗಿಗೆ 1 ಬಟ್ಲ ಮೆಂತೆಕಾಳು ಹಾಕಿ ಅದನ್ನು ಗಿರಣಿಗೆ ಹಾಕ್ಸ್ಕೊಂಬರ್ತೀವಿ. ಹಾಗೆ ದಿನಸಿ ಸಾಮಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ಆ ಬಾಕ್ಸ್ಗಳಲ್ಲಿ ಫಿಲಪ್ ಮಾಡಿದೆ. ಇವತ್ತು ನಾನು ನಿಮಗೆ ಹೆಲ್ದಿ ಡ್ರಿಂಕ್ಸ್ ತೋರಿಸ್ತೀನಿ. 2 ಎಳ್ನೀರು. ಇದನ್ನು ಮಾಡೋಕ್ಕಿಂತ 2 ಅವರ್ ಮುಂಚೆ ಕಾಮಕಸ್ತೂರಿ ಬೀಜನ ನೆನೆ ಇಡಿ ಮತ್ತು ಕಲ್ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಆ ಸಕ್ಕರೆ ಕರಗೋ ತನಕನೂ ಹಾಗೆ ಇಡಿ. ಇದನ್ನು ವೀಕ್ಲಿ ಒಂದು ಸತಿ ಕುಡಿತಾ ಬಂದರೆ ನಿಮಗೆ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಅನಿಸುತ್ತೆ. ಆ್ಯಕ್ಚುಲಿ ಎಳ್ನೀರು ಕುಡಿಯೋದ್ರಿಂದ ಕಿಡ್ನಿಯಲ್ಲಿರೋ ಸ್ಟೋನ್ಸ್ ರಿಮೂವ್ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಬಾಡಿಯಲ್ಲಿರೋ ಹೀಟು ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಎಳ್ನೀರಲ್ಲಿ ವಿಟಮಿನ್ ಸಿ ತುಂಬ ಚೆನ್ನಾಗಿದೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗುತ್ತೆ. ಕಾಮಕಸ್ತೂರಿ ಬೀಜದಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ ಭಾಳ ಇದೆ. ಕೆಂಪು ಕಲ್ಲು ಸಕ್ಕರೆ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ವೀಕ್ಲಿ ಒಂದು ಸತಿ ಅಥವಾ 15 ಡೇಸ್ ಒಂದು ಸತಿ ಕುಡಿತಾ ಬನ್ನಿ. ನಿಮಗೆ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಗೊತ್ತಾಗ್ತಾ ಬರುತ್ತೆ. ನಾನಿವತ್ತೊಂದು ಸ್ಟೋರಿ ಹೇಳ್ತೀನಿ ಬನ್ನಿ. ಬೆಳಗ್ಗೆ ಶಾಲೆಗೆ ಹೋಗೋ ಸಮಯದಲ್ಲಿ ನಿಮ್ಮ ಮಗು ಇನ್ನೂ ಮಲಗಿದೆ. ಇನ್ನು ವ್ಯಾನ್ ಬರಲಿಕ್ಕೆ ಅರ್ಧ ಗಂಟೆ ಇರುತ್ತೆ. ನೀವು ಈ ಕಡೆಗೆ ಅಡುಗೆ ಮನೆಯಲ್ಲಿ ಬ್ರೇಕ್ಫಾಸ್ಟು, ಲಂಚು ಪ್ರಿಪೇರ್ ಮಾಡ್ತಾ ಇರ್ತೀರ. ಮಗು ಹೇಳ್ತೀರಾ ಟೈಮ್ ಆಗಿದೆ ಎದ್ದೇಳು ಅಂತ. ಆದರೂ ಮಗು ಬೆಡ್ಶೀಟ್ ಹಾಕ್ಕೊಂಡು ಮಲಗಿರುತ್ತೆ. ನಿಮಗೆ ಅಲ್ಲಿ ಕೋಪ ಸ್ಟಾರ್ಟ್ ಆಗ್ತಾ ಇರುತ್ತೆ, ಟೈಮ್ ಆಗಿದೆ ಮಗು ಇನ್ನೂ ಎದ್ದೇಳಿಲ್ಲ ಅಂತ. ಮಗು 1-2 ಸತಿ ಹೇಳಿದ ಮೇಲೆ ಎದ್ದೇಳುತ್ತೆ. ಆ ಕಡೆಗೆ ಮಗು ಹೋಗಿ ಸ್ನಾನ ಮಾಡ್ಕೊಂಬರುತ್ತೆ. ಸ್ನಾನ ಮಾಡ್ಕೊಂಬಂದ್ಮೇಲೆ ರೆಡಿ ಆಗೋಬೇಕಾದ್ರೆ ಅಮ್ಮ ನನ್ನ ಸಾಕ್ಸ್ ಸಿಗ್ತಾಯಿಲ್ಲ, ಅಮ್ಮ ನನ್ನ ಹೋಮ್ವರ್ಕ್ ಬುಕ್ ಸಿಗ್ತಾಯಿಲ್ಲ ಅಂತ ಹೇಳುತ್ತೆ. ಆವಾಗ ನಿಮಗೆ 100% ಕೋಪ ಬಂದಿರುತ್ತೆ. ಆದರೆ ಒಂದು ನಿಮಿಷ ಯೋಚನೆ ಮಾಡಿ, ನಿಮಗೆ ಬರ್ತಿರೋ ಕೋಪ ಯಾಕೆ ಅಂತ ಹೇಳಿ. ನನಗನ್ಸುತ್ತೆ ನಿಮಗೆಲ್ಲ ಬರ್ತಿರೋ ಕೋಪ ಬೆಳಗಿನ ರಶ್ಶು, ಮನೆ ಕೆಲಸ, ಆಫೀಸ್ ಕೆಲಸ, ಮನೆಯವರ ಮಾತು, ನಾಳೆಯ ಟೆನ್ಷನ್ ಇವೆಲ್ಲ ಸೇರಿಕೊಂಡು ಮಗು ಮೇಲೆ ಕೂಗಾಡ್ತಿರ್ತೀರ. ಆಗ ಮಗುಗನ್ಸುತ್ತೆ ನಾನು ಅಮ್ಮನಿಗೆ ಬರೀ ಸಾಕ್ಸ್ ಅಲ್ವಾ ಕೇಳಿದ್ದು, ಯಾಕೆ ಅಮ್ಮ ಈ ಥರ ಮಾತಾಡ್ತಾ ಇದ್ದಾರೆ ಅಂತ. ಒಂದು ನಿಮಿಷ ಈ ಕೋಪ ಸ್ಟಾಪ್ ಮಾಡಿ, ಒಂದು ನಿಮಿಷ ಉಸಿರಾಡಿ, ಆಮೇಲೆ ಹೇಳಿ ನನಗೆ ಕೋಪ ಬರ್ತಾ ಇರೋದು ನನ್ನ ಮಗುವಿನ ಬಿಹೇವಿಯರ್ಗಲ್ಲ, ನಿಮ್ಮ ತಲೆಯಲ್ಲಿ ತುಂಬಿರೋ ಸಾಕಷ್ಟು ಯೋಚನೆಗಳಿಗಂತ. ಈ ಥರ ಮಾಡೋದ್ರಿಂದ ನಿಮ್ಮ ಮತ್ತು ನಿಮ್ಮ ಮಗುವಿನ ಕನೆಕ್ಷನ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.